ನಾನು ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು. ಹೇಳಿ. ನಮ್ಮ ಬೇಬಿ ವಿಷಯ. ಅವಳ ಲವ್ ಸಕ್ಸಸ್ ಆಯಿತು. ಹೌದಾ? ಸುನಿಲ್ ಒಪ್ಕೊಂಡ್ಬಿಟ್ರಾ? ಹಾಂ, ಅವರೇ ನಮ್ಮ ಮನೆಗೆ ಬಂದಿದ್ರು. ನನಗೆ ಬೇಬಿ ಇಷ್ಟ, ನೀವು ಯಾವಾಗ ಮದುವೆ ಮಾಡಿಕೊಟ್ರು ಸರಿ, ಮದುವೆ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು. ಏನು ತೀರ್ಮಾನ ಮಾಡಿದ್ರು ಮನೇಲಿ? ನಿಮ್ಗೆ ಕ್ಯೂರಿಯಾಸಿಟಿ? ಅವ್ರ ಮದುವೆ ಜೊತೆ ನಮ್ಮ ಮದುವೆನೂ ಆಗುತ್ತಲ್ಲ ಅಂತ. ಅತ್ತೆ ಇನ್ನೂ ಪುರೋಹಿತರ ಜೊತೆ ಮಾತಾಡೋಕ್ಕಾಗಿಲ್ಲ. ಆದಷ್ಟು ಬೇಗ ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಓ, ಈಗ ಬೇಬಿ, ಸುನಿಲ್ ಮತ್ತೆ ನಿಮ್ಮ ಎಂಗೇಜ್ಮೆಂಟ್ ಒಟ್ಟಿಗೆ? ಅದನ್ನ ಹೇಳೋಣ ಅಂತಾನೆ ಫೋನ್ ಮಾಡಿದ್ದು. ಸಂತೋಷ ಆಯ್ತಾ? ಬೇಬಿ ಅವ್ರ ಲವ್ ಸಕ್ಸಸ್ ಆಗಿದ್ದಕ್ಕೆ ಖುಷಿ ಆಗ್ತಾ ಇದೆ. ಆದರೆ ನಮ್ಮ ಮದುವೆ ವಿಷಯ ಇನ್ನೂ ಅಲ್ಲೇ ನಿಂತಿದೆಯಲ್ಲ, ಹೇಗೆ ಸಂತೋಷ ಪಡಲಿ? ನಿಮ್ಮ ಅಕ್ಕಂದಿರಿಗೆಲ್ಲ ಹೇಳ್ರಿ, ಬೇಗ ನಿಮ್ಮ ಅತ್ತೆ ಹತ್ರ ಮಾತಾಡೋದಕ್ಕೆ. ಏನಂತ? ಎಂಗೇಜ್ಮೆಂಟ್ ಎಲ್ಲ ಏನು ಬೇಡ, ಬೇಗ ಮದುವೆ ಮಾಡಿ ಮುಗಿಸ್ಬಿಡಿ ಅಂತ. ಯಾಕಿಷ್ಟು ಅವಸರ? ಯಾಕೆ, ನಿಮ್ಗೆ ಅವಸರ ಇಲ್ವಾ? ನಿಮ್ಮಷ್ಟಿಲ್ಲ ಅನ್ಸುತ್ತೆ. ಅನ್ಸುತ್ತೆ ಅಂದ್ರೆ ಕನ್ಫರ್ಮ್ ಇಲ್ಲ ಅಲ್ವಾ? ಅತ್ತೆ ಹತ್ರ ಹಾಗೆಲ್ಲ ಕೇಳಕ್ಕಾಗಲ್ಲ. ಅವ್ರಾಗೆ ಡಿಸೈಡ್ ಮಾಡೋರ್ಗೂ ಕಾಯ್ಬೇಕು. ಗೊತ್ತು. ಗೊತ್ತಿದ್ಮೇಲೆ ಮತ್ತೆ ಯಾಕೆ ಕೇಳಿದ್ರಿ? ಏನೋ ನಿಮ್ ಜೊತೆ ಮಾತಾಡೋದಕ್ಕೆ ನೆಪ ಬೇಕಲ್ವಾ? ಇವತ್ತಲ್ಲ ನಾಳೆ ನಿಮ್ ಹೆಂಡತಿ ಆಗೋಳು, ನನ್ನ ಹತ್ರ ಮಾತಾಡಕ್ ನೆಪ ಹುಡುಕ್ಬೇಕಾ? ಓಹ್ ರಿಯಲಿ ನೈಸ್. ಜಾನ್ವಿ, ನಿನ್ನ ಪ್ರಯತ್ನದಿಂದ ಬೇಬಿ ವಸುದ ಜೀವನಕ್ಕೆ ಒಂದು ದಾರಿ ಆಯಿತು. ಇನ್ನು ನನಗೆ ಯಾವ ಚಿಂತೆಯೂ ಇಲ್ಲ. ನಿನ್ನ ಮಗು ಜೊತೆ ಆಟ ಆಡ್ಕೊಂಡು ನೆಮ್ಮದಿಯ ಕಾಲ ಕಳಿತೀನಿ. ಹಾಗನ್ಕೊಳ್ಳೋಕ್ಕೆ ಇಲ್ಲೆಲ್ಲನೂ ಸರಿ ಇಲ್ಲ, ಇನ್ನೂ ಒಂದಷ್ಟು ಸರಿ ಮಾಡೋದಿದೆ. ಏನದು ಹಾಗಂದ್ರೆ? ಬೇಬಿ ಅತ್ತೆ ವಸು ಲೈಫೇನೋ ಸೆಟ್ಲ್ ಆಯಿತು, ಲಲಿತಾ ಅತ್ತೆ ಲೈಫು? ಬೇಬಿ ಅತ್ತೆ ವಸು ಥರ ಲಲಿತಾ ಅತ್ತೆನೂ ಇಷ್ಟು ದಿನ ಒಂಟಿಯಾಗೇ ಇದ್ರು. ಈಗ ಅವರಿಬ್ರು ಲೈಫ್ ಸೆಟ್ಲ್ ಆಗಿದೆ ಅಂದರೆ ಲಲಿತಾ ಅತ್ತೆ ಲೈಫು ಸೆಟಲ್ ಮಾಡಬೇಕು ತಾನೆ. ಏನಿದು ನಿನ್ನ ಮಾತಿನ ಅರ್ಥ? ಲಲಿತಾ ಅತ್ತೆಗೂ ಇನ್ನೊಂದು ಮದುವೆ ಮಾಡಿದ್ರೆ ಹೇಗೆ? ನನಗೂ ಎಷ್ಟೋ ಸಲ ಹಾಗೆ ಅನಿಸಿದೆ ಜಾನ್ವಿ. ಚಿಕ್ಕ ವಯಸ್ಸಲ್ಲೇ ಗಂಡ ಮಗುನ್ ಕಳ್ಕೊಂಡು ಲಲಿತಾ ಜೀವನದಲ್ಲಿ ಒಂಟಿ ಆಗ್ಬಿಟ್ಟಿದ್ದಾಳೆ. ಇನ್ನೊಂದ್ಸಲ ಮದುವೆ ಮಾಡ್ಕೊ ಅಂತ ಕೇಳಿದ್ರೆ ಎಲ್ಲಿ ಬೇಜಾರು ಮಾಡ್ಕೊಳ್ತಾಳೋ ಅಂತ ನಾನೂ ಕೇಳಲಿಲ್ಲ, ಅವಳು ಏನೂ ಹೇಳಲಿಲ್ಲ. ಇಂಥ ವಿಷಯನ ಅವರೇ ಮುಂದೆ ಬಂದು ಹೇಗೆ ಮಾತಾಡ್ತಾರಜ್ಜಿ? ನೀವೆಲ್ಲಿ ತಪ್ಪು ತಿಳ್ಕೊತೀರಾ ಅಂತ ಅವರು ಸುಮ್ಮನಾಗಿರ್ತಾರಲ್ವಾ? ಇನ್ನೂ ಕಾಲ ಮಿಂಚಿಲ್ಲ ಅಜ್ಜಿ. ಹೇಗಾದರೂ ಮಾಡಿ ನಾವು ಲಲಿತಾ ಅತ್ತೆ ಹತ್ರ ಮಾತಾಡಿ ಇನ್ನೊಂದು ಮದುವೆಗೆ ಒಪ್ಪಿಸ್ಬೇಕು. ಅವಳು ಇನ್ನೊಂದು ಮದುವೆಗೆ ಒಪ್ತಾಳೆ ಅಂತ ನನ್ಗನ್ಸಲ್ಲ. ಆದರೆ ಉಷಾ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದಾಳೆ? ಮೇಡಮ್ ಬಸ್ಗಳು ಯಾವ ಬರಲ್ಲ ಇವತ್ತು ಮೇಡಮ್, ಬಸ್ಸೆಲ್ಲ ಟ್ರೈಕು. ₹4 ಬರ್ತೀರೇನ್ರಿ? 200 ರೂಪಾಯಿ ಆಗುತ್ತೆ. ನಾರ್ಮಲ್ ಆಗೋದ್ರೆ 50 ರೂಪಾಯಿ, ಏನಕ್ಕೆ 200 ರೂಪಾಯಿ ಹೇಳ್ತಿದ್ದೀರಾ? ಇವತ್ತು ಬಸ್ ಸ್ಟ್ರೈಕು, ನಮಗೆ ಇವತ್ತೇ ಒಳ್ಳೆ ದಿನ, ಒಂದು ಸ್ವಲ್ಪ ಕಾಸು ಮಾಡ್ಕೊಂಬಿಡೋಣ ಅಂತ ಅಷ್ಟೇ. ಹಾಗಂತ ಒಂದಕ್ಕೆ 4 ರಷ್ಟು ತಗೊಳ್ಳೋದಾ? 100 ರೂಪಾಯಿ ಕೊಡ್ತೀನಿ, ಬರ್ತೀರಾ? ಆಗಲ್ಲ ರೀ. ಸರಿ ಬಿಡಿ, ಬೇರೆ ಆಟೋದಲ್ಲಿ ಹೋಗ್ತೀವಿ. ನೋಡಿ ಯೋಚನೆ ಮಾಡಿ, ಇವತ್ತು ಯಾವುದೇ ಆಟೋಲ್ಲಿ ಹೋದ್ರು ಅಷ್ಟೇ ದುಡ್ಡು. ಇನ್ನು 5 ನಿಮಿಷ ಹೋದ್ರೆ ಆಟೋಗಳು ಸಿಗಲ್ಲ. ಒಂದು ನಿಮಿಷ ಇರಿ, ಬಂದೆ. ನೀವು ಯಾವ ಕಡೆ ಮೇಡಮ್ ಹೋಗೋದು? ನಾಗರಬಾವಿ. ಬನ್ನಿ ಇಬ್ರು ಆಟೋದಲ್ಲಿ ಹೋಗೋಣ, 100 ರೂಪಾಯಿ ಶೇರ್ ಮಾಡಿಕೊಂಡು. ಇಲ್ಲ, ನಾನು ಬರಲ್ಲ, ನಾನು ಹೆಂಗೂ ಹೋಗ್ತೀನಿ, ನೀವು ಹೊರಡಿ. ಸರಿ ಸರ್, ನೀವು ಹೊರಡಿ. ಬಸ್ ಸ್ಟ್ರೈಕ್ ಅಂತ ಟೆನ್ಷನ್ ಮಾಡ್ಕೊಂಡಿದ್ದಾಳ. ಅದು ಸರಿ, ಆಟೋದಲ್ಲಿ ಹೋಗ್ಬೋದಲ್ವಾ? ಯಾಕೆ ಹೋಗ್ತಿಲ್ಲ? ಓ, ಆಟೋದಲ್ಲಿ ಹೋಗೋಕ್ಕೆ ಜಾಸ್ತಿ ದುಡ್ಡಿಲ್ಲ ಅನ್ಸುತ್ತೆ, ಅದಕ್ಕೆ ಟೆನ್ಷನ್ ಮಾಡ್ಕೊಂಡಿದ್ದಾಳೆ. ನಾನು ಹೇಗೂ ಬಾಬುನ ಆಫೀಸ್ ದಾಟಿ ಆಫೀಸ್ಗೆ ಹೋಗ್ಬೇಕು. ಹೋಗ್ತಾ ಡ್ರಾಪ್ ಮಾಡಿ ಹೋಗ್ಲಾ? ಬೇಡ ಬೇಡ, ಅಕ್ಕನ ಹತ್ರ ಇನ್ಯಾವತ್ತೂ ಇವಳ ಹತ್ರ ಮಾತಾಡ್ಸಲ್ಲ ಅಂತ ಮಾತು ಕೊಟ್ಟಿದ್ದೀನಿ. ಈಗ ನಾನು ಇವಳನ್ನ ಮಾತಾಡ್ಸೋದು, ಡ್ರಾಪ್ ಕೊಡೋದು ಮಾಡಿದ್ರೆ ನನ್ನ ಮಾತು ತಪ್ಪಿದಾಗ ಆಗುತ್ತೆ. ಅಲ್ಲ, ನಾನೇನು ನನಗೋಸ್ಕರ ಮಾತಾಡ್ಸಕ್ಕೆ ಹೋಗ್ತಿದ್ದೀನ? ಏನೋ ಗೊತ್ತಿರೋ ಹುಡುಗಿ ಪ್ರಾಬ್ಲಮಲ್ಲಿದ್ದಾಳೆ, ಅದಕ್ಕೆ ಹೆಲ್ಪ್ ಮಾಡೋಕ್ಕೆ ಹೋಗ್ತಿದ್ದೀನಿ. ಇಂಥ ಟೈಮ್ನಲ್ಲಿ ಹೆಲ್ಪ್ ಮಾಡಿದೆ ಅಂತ
ಗೊತ್ತಾದರೆ ಅಕ್ಕನೂ ತಪ್ಪು ತಿಳ್ಕೊಳ್ಳಲ್ಲ. ಜೊತೆಗೆ ನಾನು ಅವಳನ್ನ ಮಾತಾಡ್ಸೋ ಅವಶ್ಯಕತೆನೂ ಇಲ್ಲ. ಅವಳ ಹತ್ರ ಬೈಕ್ ನಿಲ್ಲಿಸ್ತೀನಿ, ಬಂದು ಕೂತ್ಕೊಂಡ್ರೆ ಒಂದು ಮಾತು ಆಡದೆ ಕರ್ಕೊಂಡು ಹೋಗ್ತೀನಿ. ನಿನಗೆ ನನ್ನ ಮೇಲೆ ಇನ್ನೂ ಕೋಪ ಇದೆ ಅಂತ ನನಗೆ ಗೊತ್ತು. ಆದರೆ ನಾನು ನಿನಗೆ ಹೆಲ್ಪ್ ಮಾಡೋಕ್ಕೆ ಬಂದಿದ್ದೀನಿ. ಮನಸ್ಸಲ್ಲೇನು ಇಟ್ಕೊಳ್ದೆ ಬಂದು ಕೂತ್ಕೋ, ಆಫೀಸ್ ಹತ್ರ ಬಿಡ್ತೀನಿ. ನೀನು ಬೈಕ್ ತಂದು ನಿಲ್ಸಿದ ತಕ್ಷಣ ನಾನು ನನ್ನ ಸ್ವಾಭಿಮಾನನ ಮರೆತು ನೀನು ಬೈಕಲ್ಲಿ ಕುತ್ಕೋತೀನಿ ಅಂದ್ಕೊಂಡಿದ್ಯಾ? ಆ ಆಸೆನೆಲ್ಲ ಇಟ್ಕೋಬೇಡ. ನಾನು ಯಾವ ಕಾರಣಕ್ಕೂ ನಿನ್ನ ಜೊತೆ ಬರಲ್ಲ, ನೀನು ಹೆಲ್ಪ್ ತೊಗೊಳಲ್ಲ. ನಾನು ನಿನಗೆ ಹೆಲ್ಪ್ ಮಾಡೋ ನೆಪದಲ್ಲಿ ಅಡ್ವಾಂಟೇಜ್ ತೊಗೊಳ್ಳೋ ಕೆಟ್ಟ ಯೋಚನೆ ನನಗಿಲ್ಲ. ಬಂದು ಕೂತ್ಕೋ. ರೀ ಮೇಡಮ್, ಎಲ್ಲಿಗೆ ಹೋಗಕ್ಕೆ ಬನ್ನಿ, ಡ್ರಾಪ್ ಮಾಡ್ತೀನಿ. ನೋ ಥ್ಯಾಂಕ್ಸ್. ರೀ ಇವತ್ತು ಬಸ್ ಸ್ಟ್ರೈಕು, ಯಾವುದು ಬಸ್ ಬರೋದಿಲ್ಲ. ಬನ್ನಿ, ಹೇಗಿರೋ ನಾನು ಒಬ್ಬನೇ ಹೋಗ್ತಿದ್ದೀನಿ, ಡ್ರಾಪ್ ಮಾಡ್ತೀನಿ ಬನ್ನಿ. ಅವ್ರು ಬರಲ್ಲ ಅಂತ ಹೇಳಿದ್ರು ತಾನೇ, ಹೊರಡು. ಅದನ್ನ ಅವಳಲ್ಲಿ ಬಿಡಮ್ಮ, ನೀನು ಯಾರು ಹೇಳಕ್ಕೆ? ಇಲ್ಲ, ನಾನು ಬರೋದಿಲ್ಲ. ಹೇಳಿದ್ಲು ತಾನೇ, ಎತ್ತ ಗಾಡಿ. ಓ, ನೀನು ಟ್ರೈ ಮಾಡ್ತಿದ್ಯಾ? ಮಾಡು ಮಾಡು, ಎತ್ತ ಗಾಡಿ ಲೈ. ಬಾಮ್ಮ, ಇಬ್ರು ಆಟೋಗೆ 100 ರೂಪಾಯಿ ಹಾಕೊಂಡು ಹೋಗೋಣ. ರೋಡಲ್ಲಿ ನಿಂತ್ಕೊಂಡ್ರೆ ಇಂಥ ಪರ್ಕಿಗಳ ಕಾಟ. ಆಟೋ ನಾಗರಬಾವಿ ಬರ್ತೀರಾ? ಬಾ, ಇನ್ನು ಏನು ನೋಡ್ತಾ ಇದೀಯಾ? ಬಾ, ಹತ್ಕೋ, ಆಟೋ ಹತ್ಕೋ. ನನ್ನ ಮೇಲಿನ ಕೋಪಕ್ಕೆ 200 ರೂಪಾಯಿ ಕೊಟ್ಟು ಹೋಗ್ತಿದ್ಯಾ? ಹೋಗು ಹೋಗು. ಅತ್ತೆ ಜಾನ್ವಿ ಲಲಿತಕ್ಕಂಗೆ ಇನ್ನೊಂದು ಮದುವೆ ಮಾಡೋ ವಿಷಯ ಕೇಳಿ ಲಲಿತಕ್ಕ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ. ಪಾಪ ಅವಾಗ್ಲಿಂದ ಅಳ್ತಿದ್ದಾರೆ. ನಮ್ಮ ಜಾನ್ವಿ ಎಷ್ಟು ಒಳ್ಳೆಯವಳು. ಅವಳ ಜಾಗದಲ್ಲಿ ಬೇರೆ ಯಾರೇ ಅದಿದ್ರು ನನ್ನ ಜೀವನ ಚೆನ್ನಾಗಿದೆಯಲ್ಲ ಅಂತ ಸುಮ್ಮನೆ ಇದ್ಬಿಟ್ಟಿರೋರು. ಆದರೆ ಜಾನ್ವಿ ನಮ್ಮೆಲ್ಲರೂ ಜೀವನನೂ ಸರಿ ಮಾಡಕ್ಕೆ ಹೊರಟಿದ್ದಾಳೆ ಅಲ್ವಾ? ಪಾಪ ನಮ್ಮ ಜಾನ್ವಿ. ಅದಕ್ಕೆ ಮದುವೆನೇ ಬೇಡ ಅಂತ ಕೂತಿದ್ ನನಗೆ ನವೀನ್ ಅಂತ ಒಳ್ಳೆ ಹುಡುಗನ ಹುಡುಕಿ ಮದುವೆ ಆದರೂ ಗಂಡನ ಜೊತೆ ಇಲ್ಲೇ ನಿಮ್ಗಳ ಜೊತೆ ಇರೋ ಥರ ವ್ಯವಸ್ಥೆ ಮಾಡಿದ್ದಾಳೆ. ಜಾನ್ವಿ ನನ್ನ ವಿಷಯದಲ್ಲಿ ಎಂಥ ಜಾದೂ ಮಾಡಿದ್ಲು. ನನಗೆ ಆಲ್ರೆಡಿ ಮದುವೆ ಆಗಿತ್ತು. ಗಂಡನ್ ಬಿಟ್ಟು ಅಮ್ಮನ ಮನೆಗೆ ಬಂದಿದ್ದೆ. ನನಗಿನ್ನೂ ಡಿವೋರ್ಸ್ ಕೂಡ ಆಗಿರಲಿಲ್ಲ. ಆದರೆ ಜಾನ್ವಿ ನನ್ನ ವಿಷಯದಲ್ಲಿ ಎಂಥ ರಿಸ್ಕ್ ತಗೊಂಡ್ಲು. ವಿನಯ್ ಮನೆಯವ್ರನ್ನ ಮೀಟ್ ಮಾಡಿ ಅವ್ರು ಕೇಳ್ದಷ್ಟು ದುಡ್ಡು ಕೊಟ್ಟು ಡಿವೋರ್ಸ್ ಪೇಪರ್ಗೆ ಸೈನ್ ಮಾಡಿಸ್ಕೊಂಡು ಬಂದ್ಲು. ಸುನೀಲ್ ಅವ್ರ ಹತ್ರ ನನ್ನ ಬಗ್ಗೆ ಒಳ್ಳೆ ಮಾತಾಡಿ ಅವ್ರು ನನ್ನ ಒಪ್ಕೊಳ್ಳೋ ಹಂಗೆ ಮಾಡಿದ್ರು. ನಾವಿಬ್ರು ಇವಾಗ ಮದುವೆ ಮಾಡಿಕೊಂಡು ಹಾಯಾಗಿದ್ಬಿಡ್ತೀವಿ. ಆದರೆ ಲಲಿತಾ ಅದಕ್ಕೆ ಅವ್ರಿಗೆ ಒಂಟಿತನ ಇನ್ನೂ ಜಾಸ್ತಿ ಕಾಡುತ್ತೆ. ನಾವೇನೇ ಮಾಡಿದ್ರು ಮೊದಲಿನಷ್ಟು ಅವ್ರಿಗೆ ಟೈಮ್ ಕೊಡೋಕ್ಕಾಗಲ್ಲ. ಅದಕ್ಕೆ ಜಾನ್ವಿ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಅವ್ರಿಗೂ ಮದುವೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಿರೋದು. ಅದಕ್ಕೆ ಅಮ್ಮನ ಹತ್ರ ಮಾತಾಡಿದ್ದು. ಆದರೆ ಲಲಿತಕ್ಕಂಗೆ ಮತ್ತೆ ಮದುವೆ ಆಗೋಕ್ಕೆ ಆಸಕ್ತಿ ಇಲ್ವಲ್ಲ ಬೇಬಿ? ನಿನಗೂ ಇರಲಿಲ್ಲ, ಆದರೆ ನಿಂಗೆ ಒಪ್ಪಿಸ್ಲಿಲ್ವಾ? ಆದರೆ ಲಲಿತಕ್ಕನ ಒಪ್ಸೋದು ಡೌಟು. ಯಾಕೆ ನೆಗೆಟಿವ್ ಆಗಿ ಯೋಚನೆ ಮಾಡ್ತಿದ್ಯಾ? ನೆಗೆಟಿವ್ ಅಂತ ಅಲ್ಲ ಕಣೆ ಬೇಬಿ. ಲಲಿತಕ್ಕ ಒಂದ್ಸಲ ಮನ್ಸು ಮಾಡಿದ್ರೆ ಮುಗೀತು. ಜಾನ್ವಿ ಅಮ್ಮನೂ ಅಷ್ಟೇ, ಯಾವ್ದಾರ ವಿಷಯನ ಮನ್ಸಿಗೆ ತಗೊಂಡ್ರೆ ಮುಗೀತು. ನನ್ನ ವಿಷಯ ಬೇರೆ ಕಣೆ ಬೇಬಿ. ಆದರೆ ಲಲಿತಕ್ಕ ತುಂಬ ಸ್ಟ್ರಾಂಗ್. ಅದಕ್ಕೆ ಅಲ್ವಾ ಭಾವ ಹೋಗಿ ಇಷ್ಟು ವರ್ಷ ಆದರೂ ಅವ್ರು ಒಂಟಿಯಾಗಿರೋದು. ಏನಾಯ್ತು? ಅದು ಏನದು ಕೊಡಿಲಿ?